ಮೂಡುಬೆಳ್ಳೆಯ ಕಟ್ಟಿಂಗೇರಿ ಗ್ರಾಮದಲ್ಲಿರುವ ಕುದ್ರಮಾಲಿಯ ಬೆಟ್ಟದಲ್ಲಿ ಜೋಸೆಫ್ ವಲೇರಿಯನ್ ಲೋಬೋ ಇವರ ಖಾಸಗಿ ಜಾಗದಲ್ಲಿ ನಿರ್ಮಿಸಿದ ಪವಿತ್ರ ಶಿಲುಬೆಯನ್ನು ಧ್ವಂಸ ಮಾಡಿ ಕ್ರೈಸ್ತರ ಭಾವನೆಗಳಿಗೆ ನೋವನ್ನು ಉಂಟು ಮಾಡಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಭಾರತೀಯ ಕ್ರೈಸ್ತ ಒಕ್ಕೂಟ ಒತ್ತಾಯಿಸಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಭಾರತೀಯ ಕ್ರೈಸ್ತ ಒಕ್ಕೂಟ ರಾಜ್ಯಾಧ್ಯಕ್ಷ ಪ್ರಶಾಂತ್ ಜತ್ತನ್ನ ಅವರು ಕ್ರೈಸ್ತ ಸಮುದಾಯದ ಭಕ್ತಾದಿಗಳು ಬಹಳಷ್ಟು ಪವಿತ್ರತೆಯಿಂದ ನೋಡುವಂತಹ ಶಿಲುಬೆಯನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದು ಕ್ರೈಸ್ತ ಸಮುದಾಯದ ಭಕ್ತರಿಗೆ ನೋವು ತಂದಿದೆ. ಮೇಲ್ನೋಟಕ್ಕೆ ಇದೊಂದು ವ್ಯವಸ್ಥಿತ ಕೃತ್ಯವಾಗಿದ್ದು ಜಿಲ್ಲೆಯ ಸೌಹಾರ್ದ ವಾತಾವರಣ ಕೆಡಿಸುವ ಹುನ್ನಾರ ದುಷ್ಕರ್ಮಿಗಳಿಂದ ನಡೆದಿದೆ. ಕೃತ್ಯ ಎಸಗಿದ ದುಷ್ಕರ್ಮಿಗಳನ್ನು ಕೂಡಲೇ ಪತ್ತೆ ಹಚ್ಚಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಉಡುಪಿ ಜಿಲ್ಲೆಯ ಶಿರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಕಟ್ಟಿಂಗೇರಿ ಗ್ರಾಮದಲ್ಲಿ ಕುದ್ರಮಲೆ ಎನ್ನುವಂಥ ಒಂದು ಸ್ಥಳ ಇದೆ. ಅಲ್ಲಿ ವಲೇರಿಯನ್ ಲೋಬೋ ಇವರ ಖಾಸಗಿ ಸ್ಥಳ ಇದೆ. ಕುದ್ರಮಲೆ ಎನ್ನುವಂಥ ಒಂದು ಪ್ರದೇಶದಲ್ಲಿ, ಅದೊಂದು ಬೆಟ್ಟದ ಪ್ರದೇಶ. ಈ ಖಾಸಗಿ ಸ್ಥಳದಲ್ಲಿ ವಲೇರಿಯನ್ ಲೋಬೋರವರು ಒಂದು ಶಿಲುಬೆಯನ್ನು ನಿರ್ಮಾಣ ಮಾಡಿ ಸುಮಾರು 30 ವರ್ಷಗಳಿಂದ ಸುತ್ತಮುತ್ತಲಿರುವಂಥ 30 ಕುಟುಂಬಗಳು ಕ್ರೈಸ್ತರ ಉಪವಾಸ ದಿನದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಪ್ರಾರ್ಥನೆಗಳನ್ನು ಮಾಡುವಂಥದ್ದು ರೂಢಿಯಾಗಿತ್ತು. ಇದು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ, ಸುಮಾರು 30 ವರ್ಷಗಳಿಂದ. ಆದರೆ ಇತ್ತೀಚೆಗೆ ನಿನ್ನೆ ದಿನದಲ್ಲಿ ಅಲ್ಲಿ ಹೋಗುವಂಥ ವೇಳೆಯಲ್ಲಿ ಅಲ್ಲಿ ಆ ಶಿಲುಬೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದನ್ನು ಅಲ್ಲಿ ಇರುವಂಥ ಸ್ಥಳೀಯರು ನೋಡಿರುತ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂಥ ಫ್ಲೆವಿನ್ ಫೆರ್ನಾಂಡಿಸ್ ಅವರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರನ್ನು ದಾಖಲೆ ಮಾಡಿದ್ದಾರೆ. ಮತ್ತು ಅಷ್ಟು ಮಾತ್ರವಲ್ಲ, ಈ ಒಂದು ಘಟನೆ ನೋಡುವಾಗ ಇದು ಖಂಡಿತವಾಗಲೂ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಶಾಂತಿಯಲ್ಲಿ ಪ್ರೀತಿಯಲ್ಲಿ ಎಲ್ಲರೂ ನಡೀತಾ ಇದ್ದಾರೆ. ಈ ಶಾಂತಿಯನ್ನು ಕೆಡಿಸಬೇಕು, ಧರ್ಮಗಳ ನಡುವೆ ವೈಮನಸ್ಸನ್ನು ತರಬೇಕೆನ್ನುವಂಥ ಉದ್ದೇಶದಿಂದ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಒಂದು ಕೃತ್ಯ ಯಾರೇ ಮಾಡಿದರೂ ಕೂಡ ಇಂಥ ದುಷ್ಕರ್ಮಿಗಳನ್ನು ತಕ್ಷಣ ಪೊಲೀಸ್ ಇಲಾಖೆ ಬಂಧಿಸಿ ಮತ್ತು ಮುಂದಕ್ಕೆ ಇಂಥ ರೀತಿಯ ಘಟನೆಗಳು ಆಗದಂತೆ ನಡೆಸಿಕೊಳ್ಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ.